ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯದಲ್ಲಿ ಸುಮಾರು 10 ರಿಂದ 15 ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. ಆದರೆ ವಯೋಮಿತಿ ಸಡಿಲಿಕೆ ಮಾತ್ರ ಮಾಡಲಾಗಿಲ್ಲ. ಈ ಹಿಂದಿನ ನೇಮಕಾತಿಯಲ್ಲಿ ಒಂದು ಬಾರಿಗೆ ಆಗುವಷ್ಟು ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗಿತ್ತು. ಆದರೆ ಈ ವರ್ಷ ನೇಮಕಾತಿ ಆಗುವಂತಹ ಸುಮಾರು 10 ರಿಂದ 15 ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವುದೇ ರೀತಿಯ ವಯೋಮಿತಿ ಸಡಿಲಿಕೆ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಲಾಗಿಲ್ಲ ಸ್ನೇಹಿತರೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ವಯೋಮಿತಿಯು ತುಂಬ ಕಡಿಮೆ ಇದೆ. ಅದಕ್ಕೆ ನಮ್ಮ ಈ ಚಾನಲ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಅತಿ ಶೀಘ್ರದಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಕೇಳಿಕೊಳ್ಳುತ್ತೀವಿ ಸ್ನೇಹಿತರೆ. ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು. ಆವಾಗ ಅವರಿಗೆ ಮನವಿಯನ್ನು ಕೊಟ್ಟಾಗ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿಯೂ PC ಆಕಾಂಕ್ಷಿಗಳ ವಯೋಮಿತಿ ಸಡಿಲಿಕೆಯನ್ನು 27 ರಿಂದ SC ST ಅವರಿಗೆ 33 ಮಾಡುತ್ತೇವೆ ಮತ್ತು OBC ಜನರಲ್ ಕ್ಯಾಟಗರಿಯವರಿಗೆ 30 ವರ್ಷ ಖಂಡಿತವಾಗಿ ಮಾಡುತ್ತೇವೆ ಅಂತ ಹೇಳಿದರು. ಆದರೆ ಈಗ ಅಧಿಕಾರದಲ್ಲಿದ್ದರೂ ಸಹಿತ ಯಾವುದೇ ರೀತಿಯಾದಂಥ ವಯೋಮಿತಿ ಸಡಿಲಿಕೆಯನ್ನು ಮಾಡಿಲ್ಲ ಮತ್ತು ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡುತ್ತಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಾಜ್ಯ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಮಾರ್ಚ್ 1ರಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಸಹಿತ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು KPSCಯಲ್ಲಿ ನಡೆಯುವಂಥ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಬೆಂಬಲವನ್ನು ಸಹಿತ ಸೂಚಿಸಿದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ನಾವು ಹೋರಾಟವನ್ನು ಮಾಡಬೇಕು. ಅದಕ್ಕೆ ಎಲ್ಲರೂ ರಾಜ್ಯದಲ್ಲಿರುವ ಎಲ್ಲ ವಯೋಮಿತಿ ಮುಗಿದಿರುವ ಎಲ್ಲ ಅಭ್ಯರ್ಥಿಗಳು ಒಗ್ಗೂಡಿ ಮತ್ತು ಹೋರಾಟವನ್ನು ಮಾಡಬೇಕು. ಅದಕ್ಕೆ ಎಲ್ಲರೂ ಕಾಂತಕುಮಾರ್ ಸರ್ ಅವರ ಜೊತೆಗೆ ಅಕ್ಸಾ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದರೆ ಅವರ ಜೊತೆ ಒಗ್ಗೂಡಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತದೆ. ನಮ್ಮ ಚಾನಲ್ನ ಎಲ್ಲ ವ್ಯೂವರ್ಸ್ಗಳಿಗೂ ವಿನಂತಿ ಮಾಡಿಕೊಳ್ಳುತ್ತೇನೆ, ಎಲ್ಲಿ ಹೋರಾಟಗಳು ನಡೆಯುತ್ತದೆ ಅಲ್ಲಿ ಭಾಗವಹಿಸೋಣ. ನೋಡಿ ಸ್ನೇಹಿತರೆ, ಇಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ನಾವು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಬಹಳ ಕಡಿಮೆ ಇದೆ ಸ್ನೇಹಿತರೆ. ನೀವು ಇಲ್ಲಿ ಗಮನಿಸಬಹುದು, ಮಹಾರಾಷ್ಟ್ರ ರಾಜ್ಯದಲ್ಲಿ SC ST ಅವರಿಗೆ 33 ವರ್ಷ ಇದೆ, ಜನರಲ್ ಅವರಿಗೆ 31 ವರ್ಷ ಇದೆ. ಅದೇ ರೀತಿ ಮಧ್ಯಪ್ರದೇಶದಲ್ಲಿ 38 ವರ್ಷವಿದೆ ನೋಡಿ ಸ್ನೇಹಿತರೆ ಮತ್ತು OB ಜನರಲ್ ಅವರಿಗೆ 33 ವರ್ಷ ಇದೆ. ಗುಜರಾತ್ನಲ್ಲಿ SC ST ಅವರಿಗೆ 33 ವರ್ಷ ಇದೆ ಮತ್ತು ಜನರಲ್ ಅವರಿಗೆ 30 ವರ್ಷ ಇದೆ. ಮತ್ತು ತೆಲಂಗಾಣದಲ್ಲಿ ಜನರಲ್ ಅವರಿಗೆ 30 ವರ್ಷ ಇದ್ದರೆ SC ST ಅವರಿಗೆ 33 ವರ್ಷ ಇದೆ. ಉತ್ತರ ಪ್ರದೇಶದಲ್ಲಿ 30 ವರ್ಷ ಜನರಲ್ ಅವರಿಗೆ ಇದ್ದರೆ SC ST ಅವರಿಗೆ 34 ವರ್ಷ ಇದೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಜನರಲ್ ಅವರಿಗೆ 27 ವರ್ಷ ಇದ್ದರೆ SC ST ಅವರಿಗೆ 33 ವರ್ಷ ವಯೋಮಿತಿ ಇದೆ. ಮತ್ತು ತಮಿಳುನಾಡಿನಲ್ಲಿ 28 ವರ್ಷ ಜನರಲ್ ಅವರಿಗೆ ಇದ್ದರೆ 33 ವರ್ಷ SC ST ಅವರಿಗೆ ಇದೆ. ಅದೇ ರೀತಿ ಕೇರಳದಲ್ಲಿ 29 ವರ್ಷ ಇದೆ ಮತ್ತು SC ST ಅವರಿಗೆ 32 ವರ್ಷ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇವೆಲ್ಲವನ್ನು ನೋಡಿದಾಗ ಕರ್ನಾಟಕದಲ್ಲಿ ಜನರಲ್ ಅವರಿಗೆ ಕೇವಲ 25 ವರ್ಷ ಮತ್ತು SC ST ಅವರಿಗೆ ಕೇವಲ 27 ವರ್ಷ ಇದೆ. ಅದಕ್ಕೆ ನಾವು ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ 33 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡುತ್ತೇನೆ ಅಂತ ಹೇಳಿದರು. ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅವರಿಂದ ಬಂದಿರುವುದಿಲ್ಲ. ಅದಕ್ಕೆ ಅತಿ ಶೀಘ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನಾವು ನೋಡ್ತಾ ಹೋದರೆ, ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ 16,000ಕ್ಕೂ ಅಧಿಕ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನಾವು ನೋಡ್ತಾ ಹೋದರೆ CR ಮತ್ತು DR 2,000 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ KSRP 1,500 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ 4,000 ಸಿವಿಲ್ ಹುದ್ದೆಗಳು ಖಾಲಿ ಇವೆ. ಒಟ್ಟು ಈ ವರ್ಷ 6,000 ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. 6,000 ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಇವು PC ಹುದ್ದೆಗಳಾಗಿರುತ್ತದೆ. ನೀವು ಇಲ್ಲಿ 10,000ಕ್ಕೂ ಅಧಿಕ PC ಹುದ್ದೆಗಳು ನೇಮಕಾತಿ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಆರ್ಥಿಕ ಇಲಾಖೆಯು ಸಹಿತ ಮುಂಜಾಗ್ರತೆಯನ್ನು ಮಾಡಲಾಗುತ್ತಿದೆ ಸ್ನೇಹಿತರೆ. ರಾಜ್ಯದಲ್ಲಿ ಇನ್ನು 1-1.5 ವರ್ಷದಲ್ಲಿ 10 ರಿಂದ 15 ಸಾವಿರ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಆದರೆ ಸರ್ಕಾರ ಒಳ ಮೀಸಲಾತಿಯ ನೆಪವನ್ನು ನೀಡಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ಮಾಡುತ್ತಿಲ್ಲ. ಅದೇ ರೀತಿ
ಪೊಲೀಸ್ ಆಕಾಂಕ್ಷಿಗಳ ವಯೋಮಿತಿ ಸಡಿಲಿಕೆಯನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು. ಇದಕ್ಕೆ ರಾಜ್ಯದಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಹೋರಾಟವನ್ನು ಮಾಡಬೇಕು. ನಾವು ಕಾಂತಕುಮಾರ್ ಸರ್ ಅವರ ಜೊತೆಗೆ ಒಗ್ಗೂಡಿ ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಸ್ನೇಹಿತರೆ. ನಮಸ್ಕಾರಗಳು, ಧನ್ಯವಾದ.